ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವ ವೈದ್ಯೆಯ ರೇಪ್ ಅಂಡ್ ಮರ್ಡರ್ ಕೇಸ್ ಇದನ್ನ ಖಂಡಿಸಿ ದೇಶದಾದ್ಯಂತ ವೈದ್ಯರು ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ನಾಳೆ ಇದರ ಬಿಸಿ ರಾಜ್ಯದಲ್ಲೂ ಕೂಡ ತಟ್ಟಲಿದೆ. ನಾಳೆ ಇನ್ ಕೇಸ್ ಏನಾದರೂ ನೀವು ಆಸ್ಪತ್ರೆಗೆ ಹೋಗಬೇಕು ಅನ್ಕೊಂಡಿದ್ರೆ, ಇವತ್ತು ಬೇಡ ನಾಳೆ ಹೋಗೋಣ ಅನ್ಕೊಂಡಿದ್ರೆ ನಿಮ್ಮ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕ ಆಗೋ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ಆಸ್ಪತ್ರೆ ಕೆಲಸಗಳನ್ನು ಇವತ್ತೇ ಮುಗಿಸ್ಕೊಳ್ಳೋದು ಉತ್ತಮ. ನಾಳೆ ಖಾಸಗಿ ಆಸ್ಪತ್ರೆಗಳ OPDಯನ್ನು ಬಂದ್ ಮಾಡಿ ದೇಶದಾದ್ಯಂತ ನಡೀತಾ ಇರುವ ಪ್ರತಿಭಟನೆಗೆ ಸಾಥ್ ನೀಡಲಿಕ್ಕೆ ರಾಜ್ಯದಲ್ಲೂ ಕೂಡ ವೈದ್ಯರು ನಿರ್ಧಾರ ಮಾಡಿದ್ದಾರೆ. ದೇಶದಾದ್ಯಂತ ವೈದ್ಯೆಯ ರೇಪ್ ಅಂಡ್ ಮರ್ಡರ್ ಕಿಚ್ಚು ಧಗಧಗಿಸ್ತಾ ಇದೆ. ಕೋಲ್ಕತ್ತಾದಲ್ಲಿ ನಡೆದಿದ್ದ ವೈದ್ಯೆಯ ರೇಪ್ ಅಂಡ್ ಮರ್ಡರ್ ಕೇಸ್ ದೇಶದಾದ್ಯಂತ ನಾಳೆ ಖಾಸಗಿ ಆಸ್ಪತ್ರೆಯ OPDಯನ್ನು ಬಂದ್ ಮಾಡುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ OPDಗಳು ಕ್ಲೋಸ್ ಆಗಿ ಇರಲಿದೆ. IMA ಹಾಗೆ ಫನಾ PHANA ಅಡಿಯಲ್ಲಿ ಆಸ್ಪತ್ರೆಗಳ OPD ಬಂದ್ಗೆ ಕರೆ ನೀಡಲಾಗಿದೆ. ದೇಶದ ವಿವಿಧ ಭಾಗಗಳಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಡ್ಯೂಟಿ ಡಾಕ್ಟರ್ ಮೇಲೆ ಆದ ರೇಪ್ ಹಾಗೆ ಮರ್ಡರ್ ಈ ಪ್ರಕರಣವನ್ನು ಖಂಡಿಸಿ ವೈದ್ಯರುಗಳಿಗೆ, ಅದರಲ್ಲೂ ಮಹಿಳಾ ವೈದ್ಯರುಗಳಿಗೆ ಸುರಕ್ಷತೆಯನ್ನ ಪ್ರತಿಪಾದಿಸುವ ಕಾಯ್ದೆಯನ್ನ ತಕ್ಷಣಕ್ಕೆ ಜಾರಿಗೆ ತರಬೇಕು. ವೈದ್ಯರ ಮೇಲೆ ಆಗುವ ದಾಳಿಗಳಿಗೆ ಕಠಿಣ ಶಿಕ್ಷೆಯಾಗುವಂತಹ ನಿಯಮಗಳನ್ನು ಜಾರಿಗೆ ತರಬೇಕು ಅಂತ ಆಗ್ರಹಿಸಿ ದೇಶದ ವಿವಿಧ ಭಾಗಗಳಲ್ಲಿ ನಿರಂತರವಾಗಿ ಪ್ರತಿಭಟನೆಗಳನ್ನು ನಡೆಸಲಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಸ್ವತಂತ್ರ ದಿನಾಚರಣೆಯನ್ನ ಕೂಡ ಪಕ್ಕಕ್ಕಿಟ್ಟು ಪ್ರತಿಭಟನೆಯನ್ನ ನಡೆಸಿದ್ರು ವೈದ್ಯರ ತಂಡ. ಇದೀಗ ಅದರ ಕಿಚ್ಚು ದೇಶದ ಬೇರೆ ಬೇರೆ ಭಾಗಕ್ಕೆ, ಬೇರೆ ಬೇರೆ ನಗರಗಳಿಗೆ ವ್ಯಾಪಿಸ್ತಾ ಇದೆ. ದೆಹಲಿ, ಮುಂಬೈ ಹಾಗೆ ಹೈದರಾಬಾದ್ನಲ್ಲಿ ರೆಸಿಡೆಂಟ್ ಡಾಕ್ಟರ್ಗಳು ನಡೆಸ್ತಾ ಇರುವ ಪ್ರತಿಭಟನೆಯನ್ನ ನೀವು ಗಮನಿಸ್ತಾ ಇದ್ದೀರಿ. ನಾಳೆ ದೇಶದಾದ್ಯಂತ ಈ ಪ್ರತಿಭಟನೆ ಮತ್ತಷ್ಟು ತೀವ್ರವಾಗುವ ಲಕ್ಷಣಗಳಿದೆ. ನಾಳೆ ಖಾಸಗಿ ಆಸ್ಪತ್ರೆಗಳ ಮುಷ್ಕರ ಇರುವ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಖಾಸಗಿ ಆಸ್ಪತ್ರೆಗಳ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಈ ಕಾರಣಕ್ಕೋಸ್ಕರ ನಾಳಿನ ಪರಿಸ್ಥಿತಿಗಳ ಬಗ್ಗೆ ಅವಲೋಕನ ಮಾಡುವ ಸಲುವಾಗಿ ಹಿಂದೆ ಆರೋಗ್ಯ ಸಚಿವರು ಸಭೆಯನ್ನ ನಡೆಸಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಮೊನ್ನೆ ಪ್ರಧಾನ ಕಾರ್ಯದರ್ಶಿ ಬಳಿಯಲ್ಲಿ ಮಾತನಾಡಿದ್ದೇನೆ. ಏನ್ ಕ್ರಮ ಕೈಗೊಳ್ಳೋಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ನಡೆಸ್ತಾ ಇದ್ದೀವಿ. ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ. ಮಾತ್ರ ಮಾಡ್ತಾ ಇದ್ದಾರೆ. ಅದು ರಾಜ್ಯಾದ್ಯಂತ ದೇಶಾದ್ಯಂತ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಆದ್ರೆ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ ಆಸ್ಪತ್ರೆ ಜನರಿಗೆ ಯಾವುದೋ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡ್ತೀವಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ. ಅದರಿಂದ ಅವರು ಆ ರೀತಿಯಾಗಿ ಮಾಡಲಿ. ಆದರೆ ನಾನು ಈಗಾಗಲೇ ಮೊನ್ನೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಹೇಳಿದ್ದೀನಿ, ಈ ಬರೋ ವಾರದಲ್ಲಿ ಎಲ್ಲ ಡಾಕ್ಟರ್ಸ್ ಅಸೋಸಿಯೇಷನ್ನು, ನರ್ಸ್ ಅಸೋಸಿಯೇಷನ್ನು, ಆಮೇಲೆ ಆಸ್ಪತ್ರೆ ಮಾಲೀಕರು, ಓನರ್ಸ್ ಅಸೋಸಿಯೇಷನ್ ಅವರೆಲ್ಲ ಅವ್ರನ್ನೆಲ್ಲ ಕರೆಸಿ ಹೇಗೆ ನಾವು ಇರುವಂಥ ವ್ಯವಸ್ಥೆಗಳು ಏನೇನು ಮಾಡೋಕ್ಕೆ ಸಾಧ್ಯ ಇದೆ, ಸೆಕ್ಯೂರಿಟಿ, ಯಾಕಂದ್ರೆ ಅವ್ರ ಜವಾಬ್ದಾರಿ ಇದೆ, ನಮ್ಮ ಜವಾಬ್ದಾರಿ ಇದೆ. ಇದು ಕೇವಲ ಸರ್ಕಾರದ ಜವಾಬ್ದಾರಿ ಒಂದೇ ಅಲ್ಲ. ಯಾರು ಆಸ್ಪತ್ರೆ ನಡೆಸ್ತಾ ಇದ್ದಾರೆ, ಒಂದು ಕಡೆ ಸರ್ಕಾರಿ ಆಸ್ಪತ್ರೆಗಳು, ಇನ್ನೊಂದು ಕಡೆ ಖಾಸಗಿ ಆಸ್ಪತ್ರೆಗಳು, ಎರಡು ಕಡೆನೂ ಎಲ್ಲರೂ ಜವಾಬ್ದಾರಿ ಇದೆ. ಸೊ ಅದನ್ನು ಮಾಡೋದಕ್ಕೆ ಹೆಚ್ಚು ಸುರಕ್ಷತೆ, ಭದ್ರತೆ ಸಿಗುವಂಥದ್ದಕ್ಕೆ ಏನು ಮಾಡ್ಬೋದು ಅಂತ ಕೂಡ ನಾನು ಅದನ್ನು ಚರ್ಚೆ ಮಾಡ್ತೀನಿ. ಎಲ್ಲರೂ ಕೂಡ ಮುಂದಿನ ವಾರ ಕರೆಸ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಕೆಲವು ಡಾಕ್ಟರ್ಸ್ ಇದ್ದೇ ಇರ್ತಾರೆ. OPD ಕ್ಲೋಸ್ ಮಾಡಿಬಿಟ್ಟು ಯಾರಿಗೂ ಕೂಡ ಟ್ರೀಟ್ಮೆಂಟ್ ಕೊಡದೇ ಇರೋ ರೀತಿ ಆಗಬಾರ್ದು ಅಂತ ನಾವು ನಮ್ಮ ಡಾಕ್ಟರ್ಸ್ಗೆ ಹೇಳ್ತೀವಿ. ಯಾಕಂದ್ರೆ ಆಸ್ಪತ್ರೆ ನಡೀತಾ ಇರ್ತದೆ, ಮೆಡಿಕಲ್ ಶಾಪ್ ನಡೀತಾ ಇರ್ತದೆ. ಅದರಿಂದ ಅವರು ಕರೆದಿದ್ದಾರೆ. ಅದೇ ಸಾರ್ವಜನಿಕ ತೊಂದರೆ ಆಗಬಾರ್ದು. ಡಾಕ್ಟರ್ಸ್ ಇದನ್ನು ಕೂಡ ತಿಳ್ಕೋಬೇಕು. ಸ್ಟ್ರೈಕ್ ಮಾಡಲಿ, ಒಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸಲಿ, ಅದು ಒಪ್ಕೊಳ್ತೀನಿ. ಆದರೆ ಸಾರ್ವಜನಿಕರು ಕೂಡ ತೊಂದರೆ ಆಗಬಾರ್ದು. ಕನಿಷ್ಠ ಮಟ್ಟದಲ್ಲಿ ಅದು ಸರ್ವಿಸಸ್ ನಡಿಬೇಕು. ನಾವು ಪೂರ್ತಿ OPDನೇ ಇಡೋದಿಲ್ಲ ಅಂತ ಕೂಡ ಹೇಳೋದು ಸರಿಯಲ್ಲ. ಕನಿಷ್ಠ ಮಟ್ಟದಲ್ಲಾದರೂ ಡಾಕ್ಟರ್ಸ್ನ ಇಟ್ಬಿಟ್ಟು ಮಿಕ್ಕಿದವರೆಲ್ಲ ಅವರು ಸ್ಟ್ರೈಕ್ಗೆ ಹೋಗ್ಬೋದು. ನಾವು ಇದನ್ನ ಮಾಡಬಾರ್ದು ಹೇಳೋದಿಲ್ಲ. ಯಾಕಂದ್ರೆ ಉದ್ದೇಶ. ಬೆಂಗಳೂರಿನಲ್ಲಿ ಒಬ್ಬ ಮಾಡರ್ನ್ ವೀರಪ್ಪನ ಕೈ ಚಳಕ ಪದೇ ಪದೇ ಬೆಳಕಿಗೆ ಬರ್ತಾ ಇದೆ. ಕಳ್ಳತನ ಮಾಡೋದು, ಕಾಡಿನಲ್ಲಿ ವಾಸ್ತವ್ಯ ಹೂಡೋದು ಈತನ ಸ್ಟೈಲ್. ಕಳ್ಳತನ ಮಾಡೋದು, ಕಾಡಿನಲ್ಲಿ ವಾಸ ಮಾಡೋದು. ಕುಖ್ಯಾತ ಕಳ್ಳನನ್ನ ಸದ್ಯಕ್ಕೆ ಪೊಲೀಸರು ಬಂಧಿಸಿದ್ದಾರೆ. ಗಿರಿನಗರ ಪೊಲೀಸರಿಂದ ನರಸಿಂಹ ರೆಡ್ಡಿ ಎಂಬಾತನನ್ನ ಬಂಧನ ಮಾಡಲಾಗಿದೆ. 2 ಕಾಡುಗಳನ್ನು ವಾಸಸ್ಥಾನ ಮಾಡಿಕೊಂಡಿದ್ದ ಈ ಕಳ್ಳ ಗುಡೆಮಾರನಹಳ್ಳಿ ಹಾಗೆ ಕೃಷ್ಣಗಿರಿಯ ಅರಣ್ಯದಲ್ಲಿ
ಈತ ವಾಸ ಮಾಡ್ತಾ ಇದ್ದ. ಇನ್ನು ನರಸಿಂಹ ಅವರಿಂದ 70 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಸೀಸ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಮಾಡ್ರನ್ ವೀರಪ್ಪ ಅಂತ ಹೇಳಿ ಈತನನ್ನು ಕರಿತಿರೋದು ಯಾಕೆ? ಹೇಗಿತ್ತು ಈತನ ಕೈ ಚಳಕದ ಕತೆಗಳು? ಹೇಗೆ ಬಂಧನಕ್ಕೆ ಒಳಗಾದ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಸ್ಮಿತಾ, ಏನು ಗಿರಿನಗರ ಠಾಣಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಮನೆಗಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ವು. ಇದರಲ್ಲಿ ನೋಡಿದಾಗ ಈ ಹಿಂದೆ ಬೆಂಗಳೂರಿನ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದಂತ ನರಸಿಂಹ ರೆಡ್ಡಿ ಅನ್ನೋ ವ್ಯಕ್ತಿ ಏನು ನೆಲಮಂಗಲ ಬಳಿ ಒಂದು ಊರಿನಿಂದ ಬಂದು ಇಲ್ಲಿ ಸಾಕಷ್ಟು ಬಾರಿ ಕಳ್ಳತನ ಮಾಡ್ತಾ ಇರೋದು ಪತ್ತೆ ಆಗ್ತದೆ. ಆತನ ಬೆನ್ನು ಹತ್ತಿ ಹೋದ ಗಿರಿನಗರ ಪೊಲೀಸರು ಆತನನ್ನ ಏನು ನೆಲಮಂಗಲ ಹತ್ರ ಇರ್ತಕ್ಕಂಥ ಗುಡೇಮಾರ್ನಲ್ಲಿ ಕಾಡಿನಲ್ಲಿ ಅರೆಸ್ಟ್ ಮಾಡೋದು, ಆತನನ್ನ ಬಂಧಿಸಿ ಕರ್ಕೊಂಡು ಬಂದ ಮೇಲೆ ಸಾಕಷ್ಟು ವಿಚಾರಗಳು ಗೊತ್ತಾಗ್ತವೆ. ಅದರಲ್ಲಿ ಪ್ರಮುಖವಾಗಿ ಈತ ಏನು ನಾಡಲ್ಲಿ ಕಳ್ಳತನಗಳನ್ನ ಮಾಡಿದ ಬಳಿಕ ಆ ಒಂದು ಚಿನ್ನ ಮತ್ತೆ ನಗದನ್ನ ತೆಗೆದುಕೊಂಡು ಕಾಡಿಗೆ ಹೋಗ್ತಾ ಇದ್ದ. ಒಂದು ಗುಡೇಮಾರ್ನಲ್ಲಿ ಕಾಡಿಗೆ ಹೋಗ್ತಾ ಇದ್ರೆ, ಮತ್ತೊಂದ್ ಕಡೆ ಕೃಷ್ಣಗಿರಿ ಕಾಡ್ ಕಡೆ ಹೋಗ್ತಾ ಇದ್ದ. ಅಲ್ಲಿ ಹೋಗಿ ಕಾಡಲ್ಲಿ ಇರೋದು, ಅಲ್ಲಿಂದ ಪೊಲೀಸರಿಗೆ ಚಾಲೆಂಜ್ ಹಾಕೋದು, ನೀವು ಅರೆಸ್ಟ್ ಮಾಡಿ ನನ್ನನ್ನ ಅಂತೇಳಿ ಪೊಲೀಸರಿಗೆ ಸವಾಲ್ ಹಾಕೋದು, ಈ ರೀತಿಯಾಗಿ ಮಾಡ್ತಾ ಇದ್ದ. ಏನು ಹಿಂದೆ ದಂತಚೋರ ವೀರಪ್ಪನ್ ಕಾಡ್ನಲ್ಲಿ ಜಾಸ್ತಿ ತಲೆಮರೆಸ್ಕೊಂಡು ಪೊಲೀಸರಿಗೆ ಸವಾಲ್ ಹಾಕ್ತಿದ್ದ. ಈತ ಮನೆಗಳ್ಳತನ ಮಾಡಿದ್ರು ಸಹ ಪೊಲೀಸರಿಗೆ ಸವಾಲ್ ಹಾಕಿ ಪೊಲೀಸರಿಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಈತನನ್ನು ಬಂಧಿಸಿ ಸದ್ಯ 1 kg ಅಧಿಕ ಚಿನ್ನವನ್ನು ವಶಪಡಿಸಿಕೊಂಡಿರೋದು ಒಂದ್ ಕಡೆ ಆದ್ರೆ, 60ಕ್ಕೂ ಹೆಚ್ಚು ಪ್ರಕರಣಗಳು ಈತನ ಬಂಧನದಿಂದ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು ಒಂದು ಹೆಚ್ಚಿನ ತನಿಖೆಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಇನ್ನು ಕೋರಮಂಗಲ ಪಿಜಿಯಲ್ಲಿ ಯುವತಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಿಜಿ ಮಾಲೀಕನ ವಿರುದ್ಧ ಕೇಸ್ ದಾಖಲಾಗಿದೆ. ನಿರ್ಲಕ್ಷ್ಯದ ಆರೋಪದ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರೇ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ವೈಯಕ್ತಿಕ ಕಾರಣಕ್ಕೆ ಯುವತಿ ಕೊಲೆ ಆಗಿದೆ. ಈ ಪ್ರಕರಣದಲ್ಲಿ ಪಿಜಿ ಮಾಲೀಕನ ನಿರ್ಲಕ್ಷ್ಯ ಕೂಡ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆಯನ್ನು ನೀಡಿದ್ದಾರೆ. ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪಿಜಿ ಸೆಂಟರ್ನಲ್ಲಿ ಒಂದು ಕೊಲೆ ಪ್ರಕರಣ ನಡೆದಿತ್ತು. ಇದರಲ್ಲಿ ಇಬ್ಬರು ಹೊರ ರಾಜ್ಯದ ಮಹಿಳೆಯರು ಒಂದು ಪಿಜಿ ಸೆಂಟರ್ನಲ್ಲಿದ್ದು, ಅದರಲ್ಲಿ ಒಬ್ಬಾಕೆಯ ಒಂದು ಕೊಲೆಯ ಪ್ರಕರಣ ನಡೆದಿತ್ತು. ಆ ಕೊಲೆಯನ್ನು ಭೇದಿಸಿ ಪೊಲೀಸರು ಈಗಾಗಲೇ ಆ ಕೊಲೆ ಮಾಡಿದ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಮಧ್ಯಪ್ರದೇಶಕ್ಕೆ ಹೋಗಿ. ಇದು ಅವರಿಬ್ಬರ ವೈಯಕ್ತಿಕ ವಿಚಾರದಲ್ಲಿದ್ದಂತಹ ಒಂದು ವಿವಾದ ವಿಚಾರವಿದ್ದಂತಹ ವಾಗ್ವಾದ ಮತ್ತು ಮನಸ್ತಾಪಗಳ ಪೂರಕವಾಗಿ ಆಕೆಯ ಸ್ನೇಹಿತೆ ಅದರಲ್ಲಿ ಹಸ್ತಕ್ಷೇಪ ಮಾಡಿದ್ರಿಂದ ಮತ್ತು ಒಂದು ಮಹಿಳೆಗೆ ಸಹಾಯವನ್ನು ಮಾಡಿದ್ರಿಂದ ಅವರ ಮೇಲೆ ಒಂದು ದ್ವೇಷವನ್ನು ಇಟ್ಟುಕೊಂಡು ಆತ ಈ ರೀತಿ ಒಂದು ಕೃತ್ಯವನ್ನು ಕೈಗೊಂಡಿರ್ತಕ್ಕಂಥ ಪಿಜಿ ಸೆಂಟ್ರಿಗೆ ಹೋಗಿ ತಡರಾತ್ರಿ 11 ಗಂಟೆಯ ಮೇಲೆ ಹೋಗಿ ಅಲ್ಲಿ ಈ ಕೃತ್ಯವನ್ನು ಕೈಗೊಂಡಿರ್ತಕ್ಕಂಥದ್ದು ಈಗ ಕಂಡುಬಂದಿದೆ. ಆರೋಪಿನ ಈಗಾಗಲೇ